ಏನೇ ರಂಗಕಯ್ಯ, ಉಂಡೇನಿ ಅಲೇನಿ? ಯಾರಿಗೋಗ್ತಿ ಕೂಲಿ ಇವತ್ತು? ಅದೇ ಕಣೆ, ಮೂಲೆ ಮನೆ ಮಹಾದೇವಿ ಇಲ್ವಿ, ಅವ್ರಿಗೆ ಉಳ್ಳಿ ಗಿಡ ಕೊಯ್ಯಕ್ ಹೋಗೋಣ ಅಂತ ಇದ್ದೀನಮ್ಮ. ನೀನ್ ಯಾರಿಗ ಹೋಗ್ತೀಯ? ನಾನ್ ಯಾರಿಗೂ ಹೋಗಲ್ಲಮ್ಮ. ಇವತ್ತು ಒಂದಿಷ್ಟ ರಾಗಿನ ಮಾಡಿ ಜಿನ್ ಮಾಡಿಸ್ಕೊಂಬರ್ಬೇಕು. ರಾಗಿ ಸಿಟ್ಟಿಲ್ಲ ಮನೆಯಾಗ ಪುಟಾನ. ಈ ಕರೆಂಟ್ ಬೇರೆ ಆಗಲಾಗಲ ಯಾಕೆ ಇರೋದೇ ಇಲ್ಲ. ಎದ್ದತ್ನಾಗ್ಲು ಬೈನತ್ನಾಗ್ಲು ಮಧ್ಯಾಹ್ನತ್ನಾಗನೇ ಇರುತ್ತೇನೋ ಅಂತ ಹೇಳಿ ರಾಗಿ ಹಾಕಿಸ್ಕೊಂಬರ್ಬೇಕು. ಹಂಗೇನೆ ಹಚ್ಚಿ ಕೊಡ್ತಾ ಇದಾರೆ ಸೊಸೈಟಿಗೆ, ಹೋಗಿ ತೋರ್ಬೇಕು. ನಮ್ಮ ಅಪ್ಪ ಹೇಳಿರಿ, ನಾನು ಹೋಗಲ್ಲ ನೀನೇ ಹೋಗೊಂಬತ್ತಿ. ಅದಕ್ಕೆ ಇವತ್ತು ಎಲ್ಗೂ ಹೋಗಲ್ಲ, ಕೂಲಿನ ಮಂತಾಗಿ ಇರ್ತೀನಿ. ಆಲೇನೆ 2 ದಿವಸದಿಂದ ಅಕ್ಕಿ ಕೊಡ್ತಾ ಇದಾರಂತೆ, ನನಗೂ ಗೊತ್ತಿರ್ಲಿಲ್ಲಮ್ಮ. ನಾನು ನಮ್ಮ ಅಯ್ಯಪ್ಪ ಹೇಳಿದೀನಿ, ನಾನು ಕೂಲಿ ಹೋಗ್ಬೇಕು, ನೀನೇ ತಾಂಬಾ ಅಂತಾನೆ. ಅಲ್ಲ ಕಣಿ ಜಯಮ್ಮ, ಏನು ಲೋಸ್ ಮಕ್ಕ ಏನೋ ಉಡ್ದಬ್ಬನ ಏನೋ ಮಾಡ್ಕೊಂಡ್ಲು ಅಂತೆ ನೆನೆ ಅವ್ರ ಮನೆಯಾಗೆ. ಅದು ಅಲ್ದೇನೆ ನೆಕ್ಲೆಸ್ ಬೇರೆ ಮಾಡಿಸ್ಕೊಟ್ಟೇನಂತೆ ಅವಳ ಗಂಡ. ನಿಜನೇನೆ? ಆಗ ಗುಂಡಜ್ಜಂಗ ಅಂತಿತ್ತಮ್ಮ. ನಾನು ನಂಬಲಿಲ್ಲ. ಗುಂಡಗೆ ಸುಮ್ಮನೆ ಯಾಕೆ ಹೇಳ್ತೀಯ? ಅವನೇ ಕುಡ್ದು ತೂರಾಡ್ತಾನೆ, ₹1 ದುಡ್ಡಿರಲ್ಲ. 50-100ನ ಲಸ್ಮಾ ಕುಂತಾಗೆ ಕಿತ್ಕೊಂಡು ಹೋಗ್ತಾನೆ. ಅವನು ನೆಕ್ಲೆಸ್ ಎಲ್ಲ ಕೊಡ್ಸಿ ಅಷ್ಟು ಜೋರಾಗಿ ಬರ್ತ್ಡೇ ಮಾಡ್ತಾನೆ ಅವನು. ಸುಮ್ಮನೆ ನಡಿಯತ್ಲಾಗಿ ಯಾರು ನಂಬಲ್ಲ. ಸುಮ್ಮನೆ ಹೇಳಕ್ ಬರಬೇಡ ಅಂತ ಅಂದೆ ನಾನು. ನಿಜನೇನೆ? ನೀನು ಹೋಗಿದ್ದಂತೆ? ಅಯ್ಯೋ ಯಾಕ, ನಿಜಾನೇ ಅದು. ನಾವು ಹೋಗಿದ್ವಿ, ನಾನು, ಭಾಗ್ಯಮ್ಮ, ನಿಂಗಮ್ಮ, ಅಕ್ಕಿ ಉಡಜ್ಜಿ, ಗುಂಡಜ್ಜಿ ಎಲ್ಲರೂ ಬಂದಿದ್ರು. ಯಾಕೆ ನೀನ್ ಕರೆದಿರ್ಲಿಲ್ಲ ಅವಳು? ಹೌದೇನು? ಅಯ್ಯಯ್ಯಪ್ಪ. ಅಲ್ಲ ಕಣೆ, ನೆಕ್ಲೆಸ್ ಮಾಡ್ಸಕ್ಕೆ ದುಡ್ಡೆಲ್ಲಿಂದ ಬಂತೆ? ಕೇಕೇನೋ ಎಲ್ಲ ಸಾಲ ಪಾಲ ತಂದೆವನಿ ಅಂತ ಹೇಳ್ಬೋದು. ನೆಕ್ಲೆಸ್ ಮಾಡ್ಸಕ್ಕೆ ಏನಿಲ್ಲ ಅಂದ್ರೆ 1.5 ಇಂದ 2 ಲಕ್ಷ ಅಂತೂ ಬೇಕಮ್ಮ. ಅಷ್ಟೊಂದ ಇವನಿಗೆ ಯಾರು ಸಾಲ ಕೊಡ್ತಾರೆ? ನನ್ಗಂತೂ ನಂಬಕ್ಕಾಗಲ್ಲಮ್ಮ, ನೀವ್ ಹೇಳಿರೋನು. ನಮ್ಮಂತಕ್ಕೂ ಬಂದಿದ್ಲಂತೆ, ಏನೋ ಬರ್ತ್ಡೇ ಮಾಡ್ಕೊಂತೀನಿ ಅಂತಾನ ನಮ್ಮ ಅಯ್ಯಪ್ಪ. ಹಂಗಂತು ಅಲಸ್ಮಾಕ್ ಬಂದಿತ್ತಪ್ಪ, ಏನೋ ಬರ್ತ್ಡೇ ಮಾಡ್ತಾರಂತೆ, ಹೋಗ್ಬೇಕಂತೆ ಅಂತಾನ. ನಾನು ಅವಳು ಯಾವ ಬರ್ತ್ಡೇ ಮಾಡ್ಕೊಂತಾಳೆ ಅಂತ ಹೇಳಿ ಯಾತು ಮಾಡಲ್ಲ, ಏನೂ ಇಲ್ಲ, ಏನೋ ಮಾಡಿರೆ ಏನಾನ ಒಂದು ಚಾಕ್ಲೇಟ ಯಾತನ ಕೊಟ್ಟು ಕಳಿಸ್ತಾಳೆ ಏನೋ ಅಂತ ಹೇಳಿ ನಾನು ಬರ್ಲಿಲ್ಲ. ಹಿಂಗ್ ಜೋರಾಗಿ ಮಾಡ್ತಾರೆ ಅಂತ ಅಂದಿದ್ದೆ, ನಾನು ಬತ್ತಿದ್ದೆ. ಅಯ್ಯೋ ನಮ್ಗೂನು ಹಂಗೆ ಹೇಳಿದ್ಲು, ನೋಡ್ತಾ ಇರು ನನ್ನ ಗಂಡ ನನಗೋಸ್ಕರ ನೆಕ್ಲೆಸ್ ಮಾಡಿಸ್ಕೊಡ್ತಾನೆ, 10 kg ಕೇಕ್ ತಂದು ಬರ್ತ್ಡೇ ಮಾಡ್ಕೊಂತೀನಿ ನಾನು ಅಂತಾನ. ನಾನು ನಂಬಿರ್ಲಿಲ್ಲ. ನಾನು ಜಯಮ್ಮನು ಹಂಗೇನೆ ಆಡ್ಕೊಂಡ್ವಿ. ನಿನ್ ಗಂಡ ಎಲ್ಲಿ ಮಾಡ್ತಾನೆ ನಿನ್ ಬರ್ತ್ಡೇನ, ನೀನ್ ಕನಸು ಕಾಣ್ಬೇಕು ಅಂತಾನ ಹೇಳ್ತಿದ್ದೆ ನಾನು. ಆದ್ರೆ ಅವ್ರ ಮನೆಗೆ ಹೋಗಿ ನೋಡಿರೆ ಗಂಡನೇ ಎಲ್ಲ ಅರೇಂಜ್ಮೆಂಟ್ ಮಾಡ್ಯವನಿ. ನೆಕ್ಲೆಸ್ ಅಂತೂ ಮಿರಿ ಮಿರಿ ಹೊಳಿತಿತ್ತು ಹಂಗೇನೆ. ನನಗೆ ನೋಡಿ ಹಂಗೇನೆ ಹೊಟ್ಟೆ ಎಲ್ಲ ಉರ್ದೋತ ನೆಕ್ಲೆಸ್ ನೋಡಿ. ಅಯ್ಯಯ್ಯೋ ಅಷ್ಟ್ ಚೆನ್ನಾಗೈತೆ ನೀ ನೆಕ್ಲೆಸ್. ನೆಕ್ಲೆಸ್ ಎಲ್ಲ ತಂದು ಕೊಟ್ಟೆವನ ಅವಳ ಗಂಡ. ಆ ನೆಕ್ಲೆಸ್ ನೋಡಕ್ಕಾದ್ರೂ ಬತ್ತಿದ್ನಲ್ಲಿ ಹಿಂಗೆಲ್ಲ ಜೋರಾಗಿ ಮಾಡ್ತಾರೆ ಅಂದಿದ್ರೆ. ಅಯ್ಯೋ ಎಲ್ಗೋದ್ಲಿ ಇವಾಗ್ಲ ಲಸ್ಮಕ್ಕ? ನೆಕ್ಲೆಸ್ ಅನ್ನ ಹಾಕಿ ಬಂದಿದ್ರೆ ನಾನು ಒಂದ್ ಸ್ವಲ್ಪ ನೋಡಿ ಕಣ್ ತುಂಬ್ಕೊಂತಿದ್ನಲ್ಲಿ. ನಮ್ಗಂತೂ ಹಾಕಿ ಋಣ ಇಲ್ಲ ಅಂತ ನೆಕ್ಲೆಸ್ ಲಸ್ಮಕ್ಕ ಹಾಕೊಂಡಿರೋದನ್ನ ನೋಡಿ ಖುಷಿ ಪಡ್ತಿದ್ದೆ. ಅವಳನ್ನು ಬರ್ಲಿಲ್ಲ ಇತ್ಲಾಗೆ ನೋಡೋಣ ಅಂತಂದ್ರೆ. ಸುಮ್ನಿರು, ಎಲ್ಲಾರು ಹಿಂಗೊಂದು ಅವಳಿನ ನಮ್ ಯಾಕೆ ಹೋಗ್ತಾಳ ಲಕ್ಷ್ಮಿ. ನಾವೊಂದಿಟ್ಟು ಹೊಗಳಿದ್ಕೇನೆ ಹೆಂಗೇನೆ ನೋಡ್ದ ನನ್ನ ಗಂಡ ಎಷ್ಟು ಪ್ರೀತಿಸ್ತಾನೆ ನನ್ನ, ನನಗೋಸ್ಕರ ನೆಕ್ಲೆಸ್ ತಂದೇನೆ, ನಿನ್ ಗಂಡ ನನ್ನ ತಂದು ಕೊಟ್ಟಿದ್ನ ಅಂತಾನ ಹಂಗಿಸ್ತಿದ್ಲು ಲಕ್ಷ್ಮಿ. ನಾವೇನ ಇನ್ನನ ನೆಕ್ಲೆಸ್ ನೋಡ್ಬೇಕು ಅಂತೇಳಿ ಅವಳ ಮಂತಕ್ಕೆ ಹೋದ್ರೆ ಇನ್ನ ಯಾಕೆ ಹೋಗ್ತಾಳ ಅವಳು ಲಕ್ಷ್ಮಿ. ಸುಮ್ಮನಿರು, ಏನು ಕೇಳಕ್ ಹೋಗ್ಬೇಡ. ಅವಳಾಗಿ ಅವಳು ಏನನ್ನ ಹಾಕಿ ಬಂದ್ರೆ ನೋಡಿವೆಂತಿ, ನೀನಾಗಿ ನೀನು ಕೇಳ್ಕೊಂಡು ಹೋಗ್ಬೇಡ. ಅವಳಿನ್ನ ಯಾಕೆ ಹೋಗ್ಬಿಡ್ತಾಳ ಆಮೇಲೆ ಊರಾಗೆ ನನ್ನಂತ ನೆಕ್ಲೆಸ್ ಯಾರು ಮಾಡ್ಸಿಲ್ಲ ಅಂತಾನ. ಈಗಲೇ ಹಿಡಿಯಕ್ಕಾಗ್ತಿಲ್ಲ ಅವಳ. ಜಯಮ್ಮ ಒಂದಿಟ್ಟು ಮೆತ್ತು ಮಾತಾಡಿ. ಯಾಕೆ ಯಾರಿಗೇನು ಹೆದರಿಕೆ ಬೇಕಾಗಿತ್ತೆ ಮಾತಾಡಕ್ಕೆ? ಅಲ್ಲಿ ಓಡಲ್ಲಿ ಲಸ್ಮಕ್ಕನೆ ಬಂದೇವಳೆ. ಓಹೋ, ಇಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್, ನನ್ನ ನೆಕ್ಲೆಸ್ ಬಗ್ಗೆನೇ ಮಾತುಕತೆ ನಡೀತಾ ಐತಿ. ನಡೀಲಿ. ಆಗಾಳೆ ನಮ್ ಲಸ್ಮಕ್ ಬಂದ್ಲು. ಬಾರಿ ಲಸ್ಮಕ್ಕ, ಈಟತ್ತುನು ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ನಮ್ ಲಸ್ಮಕ್ಕ ಎಷ್ಟು ಅದೃಷ್ಟವಂತೆ. ಎಂತ ಗಂಡನ್ನ ಪಡೆದಿದ್ದಾಳೆ, ನೆಕ್ಲೆಸ್ ಕೊಡ್ಸೇವನೆ, 10 kg ಕೇಕ್ ತಂದು ಬರ್ತ್ಡೇ ಮಾಡ್ಯವನೆ ಅಂತಾನ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ಬಾರಿ ಲಸ್ಮಕ್ಕ, ಬಾ. ರಂಗಕ್ಕಯ್ಯ ನಿನ್ ನೆಕ್ಲೆಸ್ ನೋಡಿಲ್ವಂತೆ, ನೋಡ್ಬೇಕಾಗಿತ್ತು ಅಂತ ಹೇಳ್ತಿತ್ತು. ಹೆಂಗೋ ನೀನೇ ಬಂದಿದ್ಯಾ ಬಾ. ಹೌದೇನೆ ಜಯಮ್ಮ, ನನ್ ಬಗ್ಗೆನೇ ಹೊಗಳ್ತಿದ್ದೇನು? ನಾನು ಕೇಳಿಸ್ಕೊಂಡೆ ಹೆಂಗ್ ಹೊಗಳ್ತಿದ್ದೆ ಅಂತಾನ. ಸಾಕು ಏನು ಬೆಣ್ಣೆ ಹಚ್ಚಬೇಡ, ನನಗೂ ಗೊತ್ತೈತಿ ನೀನ್ ಎಂತವಳು ಅಂತಾನ. ಅಯ್ಯೋ ಲಸ್ಮಕ್ಕ, ಏನು ಇದು? ನನ್ ಕಣ್ ನಾನೇ ನಂಬಕ್ಕಾಗ್ತಾ ಇಲ್ಲ. ನಿನ್ ಗಂಡ ಇಂಥ ನೆಕ್ಲೆಸ್ ಕೊಡ್ಸಿನ ನಿನ್ಗೆ? ಮತ್ತೀಗ ನನ್ ಗಂಡ ನನಗೆ ಕೊಡಿಸ್ತಾ ಇನ್ನೇನು ಜಯಮ್ಮ ಕೊಡ್ಸಕ್ಕಾಗತ್ತೆ? ನನ್ ಗಂಡನ ಆಡ್ಕೊಂತಿದ್ರಲ್ಲ ಕೊಡ್ಕ, ಅವನೇನ್ ಮಾಡ್ತಾನೆ, ಎಂತಿನ ಸರಿಯಾಗಿ ನೋಡ್ಕೊಂಬಲ್ಲ ಅಂತ ಹೇಳ್ತಿದ್ರಿ. ನನ್ನ ಗಂಡನ್ನು ನನ್ನ ಹಾಡ್ಕೊಂತಿದ್ರಿ. ಇವಳಿಗೆ ಎಲ್ಲೈತಿ ಅದೃಷ್ಟ, ಸರ ಹಾಕ್ಯಮ ಅದೃಷ್ಟ ಅಂತಾನ. ಸರನು ಹಾಕೊಂಡಿದ್, ನೆಕ್ಲೆಸ್ನು ಹಾಕೊಂಡಿದೀನಿ, ಬರ್ತ್ಡೇನು ಮಾಡ್ಕೊಂಡಿ. ನಮ್ಮೂರಾಗೆ ಇದುವರೆಗೂ ನನ್ನ ಯಾರು ಬರ್ತ್ಡೇ ಮಾಡ್ಕೊಂಡೇ ಇಲ್ಲ. ಆತು ಬಿಡೇ ಲಕ್ಷ್ಮಿ, ಏನ್ ಕೊಚ್ಕೆ ಬೇಡ. ನನ್ನ ಗಂಡನೂ ನಿನ್ನಂಗೆನೆ ಒಂದ್ ಸರ ಕೊಡಿಸ್ತಾನೆ.
ನಂದು ಮುಂದಿನ ತಿಂಗಳು ಬರ್ತ್ಡೇ ಐತಿ. ಅವಾಗ ನಾನು ನನ್ನ ಗಂಡಂತಾಗೆ ಕೊಡ್ಸಿಸ್ಕೊಂತೀನಿ, ನೋಡ್ತಾ ಇರು. ಹಾ, ನಿನ್ ಗಂಡನ ಕೊಡಿಸ್ತಾನೆ. ಒಂದ್ 10 kg ಬದನೆಕಾಯಿ ಕೊಡಿಸ್ಬೋದು ಅಷ್ಟೇನೆ. 10 kg ಬದನೆಕಾಯ? ಅಯ್ಯೋ ಲಕ್ಷ್ಮೀ ಅಕ್ಕ, ಬದನೆಕಾಯಿ 100 ರೂಪಾಯಿ ಕೆಜಿಗೆ ಆಗಿದೆ ಗೊತ್ತಾ ಈಗ. 1 kg ತಗೊಳ್ಳಿಕ್ಕೆ ಆಗಲ್ಲ, 10 kg ಇನ್ನೆಲ್ಲಿಂದ ಕೊಡಿಸ್ಬೇಕು ಹೇಳು ಈ ಜಯಮ್ಮಂದು ಗಂಡ. ಹ್ಞೂ ಕಣೆ ಬಾನು, ಬದನೆಕಾಯಿನು 100 ರೂಪಾಯಿ ಕೆಜಿ ಆಗೈತೆ. ಬದನೆಕಾಯಿನು ಕೊಡ್ಸಕ್ಕಾಗಲ್ಲ ಬಿಡು. ಕೊಡ್ಸಿರೇನ ಒಂದು ಅರ್ಧ ಕೆಜಿನೋ ಕೊಡಿಸ್ಬೋದು. ಆ ಬದನೆಕಾಯಿನೇ ಹಾರ ಮಾಡ್ಕೊಂಡು ನಮ್ದು ಜಯಿಂದ ಹಕ್ಕ ಕೊಳ್ಳಿಗೆ ಹಾಕೋತಾರೆ ಬಿಡು ಲಕ್ಷ್ಮಿಂದ ಹಕ್ಕ. ಆ ಬದನೆಕಾಯಿ ಹಾರನೇ ನೆಕ್ಲೆಸ್ ಅನ್ಕೊಂಡು ಬರ್ತಡೇ ಮಾಡ್ಕೋತಾರೆ ಅಲ್ವಾ ಜಯಿಂದ ಹಕ್ಕ. ಯಾಕೆ ಬಕೆಟ್ ಬಾನು, ಯಾಕೆ ಜಾಸ್ತಿ ಆಗ್ತಿತ್ತಲ್ಲ ನಿಂದು? ಮುಚ್ಕೊಂಡು ನಿಂತ್ಕೊಳ್ಳಿ. ನಾನು ಯಾಕೆ ಬದನೆಕಾಯಿ ಹಾರ ಹಾಕ್ಯಮನ? ನನ್ನ ಗಂಡನು ಇಂಥದೇ ನೆಕ್ಲೆಸ್ ಕೊಡಿಸ್ತಾನೆ ನನ್ನ ಬರ್ತಡೇಗುನು. ಆಡ್ಕೇಳ್ರಿ, ಅವಾಗ ತೋರಿಸ್ತೀನಿ ನಾನು. ಅವಾಗ ತೋರಿಸಿವಂತೆ, ಇವಾಗ ಮುಚ್ಕ. ಏನ್ ಮುಚ್ಕೋಬೇಕು ಲಕ್ಷ್ಮೀ ಅಕ್ಕ? ಬಾಯ್ನ ಇನ್ನೇನ್ ಅನ್ಕೊಂಡೆ? ನಾನು ಅದೇ ಅನ್ಕೊಂಡೆ ಲಕ್ಷ್ಮೀ ಅಕ್ಕ. ಓಹೋ, ಈಗೇನು ಅಲ್ಲ, ಬರ್ತಡೇ ಆದ್ಮೇಲೆ ಬಿಚ್ಚಿಡ್ಬೇಕು ತಾನೆ ನೆಕ್ಲೆಸ್? ಹಾಕೆ ಮಂದೇವಳು ತೋರ್ಸಕ್ಕೆ ಎಲ್ಲಾರ್ಗು. ಅಯ್ಯೋ, ಇಷ್ಟ ದಿನ ಅಂತೂ ಇರ್ಲಿಲ್ಲ, ಹಾಕೊಂಡಿರ್ಲಿಲ್ಲ. ಇವತ್ತು ನನ್ನ ಗಂಡ ಕೊಡ್ಸೇನೆ ಹಾಕೊಂಡಿದ್ದೀನಿ ಬಿಡು. ಅಯ್ಯೋ, ಎಲ್ಲಾರ್ಗು ತೋರ್ಸಕ್ಕೆ ಅಂತಾನೆ ಹಾಕೆ ಬಂದಿದ್ದೀನಿ, ಹಂಗೆ ತಿಳ್ಕ. ಈಗ ಎಲ್ಲಾರ್ಗು ತೋರ್ಸಕ್ಕಂತಾನೆ ಹೋಗ್ತಾ ಇದ್ದೀನಿ ನಾನು. ನಿಮ್ ತಗೆ ಮಾತಾಡ್ಕೊಂಡು ನಿಂತ್ಕಮಕ್ಕೆ ಟೈಮ್ ಇಲ್ಲ. ಇನ್ನ ಎಷ್ಟೊಂದು ಜನ ಇದ್ದಾರೆ ನಮ್ಮೂರಾಗೆ, ಎಲ್ಲಾರ್ಗು ತೋರಿಸ್ಕೊಂಡ್ ಬರ್ಬೇಕು. ಬರ್ತೀನಿ ನಾನು. ಓಹೋ, ಗಂಡ ನೆಕ್ಲೆಸ್ ಕೊಡ್ಸೇನೆ ಅಂತಾನ ಹಾಕೊಂಡು ಊರಾಗೆ ಮೆರವಣಿಗೆ ಹೊಳ್ತೇವಳಿ. ಒಂದ ತಮಟೆನು ಡೋಲು ತಕೊಂಡ್ ಹೋಗಿದ್ರೆ ಸರಿಯಾಗದು. ಅಪರೂಪಕ್ಕೆ ಅವಳ ಗಂಡ ಕೊಡ್ಸೇವನೆ, ತೋರಿಸ್ಲಿ ಬಿಡು. ನೀನ್ ಗಂಡ ಕೊಡಿಸ್ದಾಗ ನೀನು ತೋರಿಸಿವೆ ಅಂತ ಹಂಗೇನೆ. ಜಯಮ್ಮ ನೋಡಿ, ಲಕ್ಷ್ಮಕ್ಕನ್ ಗಂಡ ಬರ್ತಾ ಇದ್ದಾನೆ. ಯಾಕ ಅವಯ್ಯ ಸಪ್ಪುಗೈದನ್ ಕಣಿ? ನೆನ್ನೆ ಬರ್ತಡೇ ಮಾಡ್ಕೋಬೇಕಲ್ಲ, ಸಪ್ಪುಗಿದ್ದ, ಒಳ್ಳೆ ಸಗಣಿ ತಿಂದರ್ ಮಕ ಇದ್ದಂಗಿತ್ತ ಅಯ್ಯಪ್ಪಂದು. ಈಗಲೂ ಹಂಗೆ ಇದ್ದಾನೆ. ಏನಾಗಿತ್ತು ಅವನಿಗೆ? ಇರು ಕೇಳೋಣ, ಅದೇಲಿ ಬರ್ತಾ ಇದ್ದಾನೆ ಇತ್ಲಾಗೇನೆ. ಏನ್ ಸಿನಣ್ಣಯ್ಯ, ಅಲ್ಲ ಎಂತಿ ಬರ್ತಡೇ ಮಾಡಿದ್ಯಾ? ಜೋರಾಗಿ 10 kg ಕೇಕ್ ತಂದು ನೆಕ್ಲೆಸ್ ಕೊಡ್ಸಿದ್ಯಾ? ಆದ್ರೂ ಯಾಕ ಸಪ್ಪುಗೈದ್ಯಲ್ಲ? ನೆನ್ನೆಯಿಂದ ನಾವು ನೋಡ್ತಲೇ ಇದೀವಿ. ಬರ್ತಡೇ ಮಾಡ್ಕೋಬೇಕಾರ್ಲು ಸಪ್ಪುಗಿದ್ದೆ, ಈಗ್ಲೂ ಸಪ್ಪುಗ್ ಬರ್ತಾ ಇದ್ಯಾ? ಯಾಕ ಕುಂಟ್ಕೊಂಡ್ ನೆಡ್ಕೊಂಡ್ ಬರ್ತಾ ಇದ್ಯಪ್ಪ? ನಿಧಾನ ಕಾಲೆತ್ತಿಕ್ತಾ ಇದ್ಯಾ? ಏನೋ ಆಗೈತಿ ಅಮ್ಮಂಗೆ. ಯಾಕಣ್ಣ, ಏನಾಗೈತೆ? ಯಾಕಪ್ಪ ಸೀನಪ್ಪ, ಏನಾತೆ? ಕಾಲ್ ಯಾಕ ಯಾಕಂಬ ಬರ್ತಾ ಇದ್ಯಾ? ಎತ್ತಿಕ್ಕನೋ ಬ್ಯಾಡುವ ಅಮ್ಮಂಗೆ? ಆಪರೇಷನ್ ಆಗೈತ್ ಕಣಕ್ಕ, ಅದಕ್ಕೇನೆ ಸ್ವಲ್ಪ ನೋವೈತೆ. ಅದಕ್ಕೆ ಜೋರಾಗಿ ನಡ್ಕೊಂಡು ಓಡಾಡಕ್ಕ ಆಗ್ತಿಲ್ಲ. ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಆಪರೇಷನ್ ಆಗಂತದ್ ಏನತ್ತಪ್ಪ ನಿನ್ಗೆ? ಚೆನ್ನಾಗೇ ಇದೆಯಲ್ಲ. ಅದೇ ನೆನ್ನೆ ದಿವಸ ನನ್ನ ಹೆಂಡತಿ ಬರ್ತಡೇ ಇತ್ತಲ್ಲ, 10 kg ಕೇಕು ಆಮೇಲೆ ನೆಕ್ಲೆಸು ತಂದ್ಕೊಡು ಅಂತ ಅಂದ್ಲು. ನನಗೆ ನೋಡಿ 100 ರೂಪಾಯಿ ದುಡ್ಡಿಲ್ಲ, ನಾನು ಎಲ್ಲಿಂದ ತಂದ್ಕೊಡ್ಲಿ ಅಂತಂದೆ. ಅದಕ್ಕೆ ಈ ಎಲ್ಲರ ಹತ್ರನೂ ನಾನು ಚಾಲೆಂಜ್ ಮಾಡಿದ್ದೀನಿ, ಭಾಗ್ಯಮ್ಮ ಜಯಮ್ಮಂತಾಗೆ ಇವತ್ತು ಏನಾನ ಮಾಡಿ ನಿನ್ನ ನೆಕ್ಲೆಸ್ ಕೊಡಿಸ್ಲೇಬೇಕು ಅಂತಂದ್ಲು. ನಾನು ತಗಿಲ್ಲ ಹೋಗು ಅಂತ ಹೇಳಿ ಹೋದೆ ನಾನು ಅತ್ಲಾಗೆ. ತಿರ್ಗಾ ಬಂದೆ. ಆಮೇಲೆ ಎಣ್ಣೆ ಕುಡಿಯೋಕ್ಕೂ ಕಾಸಿರ್ಲಿಲ್ಲ, ನಾನು ಕುಡ್ದು ಬರಲಿಲ್ಲ. ಅದಕ್ಕೆ ನಿನಗೆ ಎಣ್ಣೆ ಕೊಡಿಸ್ತೀನಿ ಬಾ ಅಂತ ಹೇಳಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಏನು ಆಸ್ಪತ್ರೆಗೆ ಎಣ್ಣೆ ಸಿಗುತ್ತಾ? ನಾನು ಇದ್ರೂ ಇರ್ಬೋದೇನೋ, ನೋಡೋಣ ಒಂದು ಸ್ವಲ್ಪ ಹೊತ್ತು ಮನೆ ಕಂಡಿರಾನ, ಏನಾನ ಆಸ್ಪತ್ರೆಗೆ ಯಾರನ್ನ ನೋಡಕ್ಕೆ ಬಂದೇವಳೇನೋ ಅಂತ ನಾನು ತಿಳ್ಕೊಂಡೆ. ಆಮೇಲೆ ಡಾಕ್ಟ್ರು ಬಂದರು, ಒಂದು ಯಾತ ಇಂಜೆಕ್ಷನ್ ಅಂತದ ಏನೋ ಕೊಟ್ಟರು. ನಾನು ಮಾತಾಡುವಷ್ಟೊತ್ತಿಗೆ ನನಗೆ ಪ್ರಜ್ಞೆನೇ ತಪ್ಪೋತು. ತಿರುಗಿ ಪ್ರಜ್ಞೆ ಬಂದಾಗ ನನಗಿಲ್ಲಿ ನೋವಾಗ್ತಿತ್ತು. ಯಾಕೆ ಡಾಕ್ಟ್ರೆ ನೋವಾಗ್ತೈತೆ ಅಂದರೆ, ನಿನ್ನ ಕಿಡ್ನಿ ತೆಗ್ದಿದೀವಪ್ಪ, ನೀನು ಹೆಂಡ್ತಿ ನಿನ್ನ ಕಿಡ್ನಿನ ಮಾರಿದ್ದಾರೆ ಒಬ್ರು ಶ್ರೀಮಂತರಿಗೆ ಅಂತ ಹೇಳಿರು. ಕಿಡ್ನಿ ಮಾರಿ 2 ಲಕ್ಷ ಸಿಕ್ತಲ್ಲ, ಆ 2 ಲಕ್ಷದಾಗೇನೆ 1.5 ಲಕ್ಷದ ನೆಕ್ಲೆಸ್ ತಗೊಂಡು ಇನ್ನು ಮಿಕ್ಕಿದ್ರಾಗೆ ಸೀರೆ ಕೇಕು ಅದು ಇದು ಅಂತ ಹೇಳಿ ತಂದು ಬರ್ತಡೇ ಮಾಡ್ಕೊಂಡ್ಲು. ನನ್ನ ಕಿಡ್ನಿ ಮಾರಿ ಬರ್ತಡೇ ಮಾಡ್ಕೊಂಡಿದ್ದಾಳೆ.